ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗುರು ಇವತ್ತು ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಏನಿಲ್ಲ ಗುರು, ಇವತ್ತು ಓಪನ್ ಡೇ ಇತ್ತು. ಅಲ್ಲಿ ನಮ್ಮ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡಬೇಕಂತೆ, ಅದರಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ಮತ್ತೆ ಗುರು ಮಾರ್ಕ್ಸ್ ಕಾರ್ಡ್ಸ್ ಈಸ್ಕೋಬೇಕು ಗುರು. ಆದರೆ ಇವತ್ತು ಈಸ್ಕೊಂಡು ಸ್ವಲ್ಪ HODದೆಲ್ಲ ಸೈನ್ ಬೇಕು, ಪ್ರಿನ್ಸಿಪಲ್ದು ಅಥವಾ ವೈಸ್ ಪ್ರಿನ್ಸಿಪಲ್ದು ಒಂದಿಷ್ಟು ಕೆಲಸ ಇದಾವೆ ಗುರು. ಐ ಹೋಪ್ ಇವತ್ತು ಆಗತ್ತೆ ಅಂತ ಅನ್ಕೋತೀನಿ. ಓಪನ್ ಡೇ ಇರೋದ್ರಿಂದ ಆಗದೆ ಇದ್ರೂ ಇರ್ಬೋದು. ಮತ್ತು ಮಂಡೇ ನಾನು ಹೋಗಲೇಬೇಕು. ನೆನ್ನೆನೇ ಹೋಗ್ಬೇಕಿತ್ತು ಲೆಕ್ಕದಲ್ಲಿ, ಹೋಗೋಕ್ಕಾಗಲಿಲ್ಲ. ಆಗಲೇ ಟೈಮ್ ಆಗಿಬಿಟ್ಟಿದೆ ಗುರು. 9 ಗಂಟೆಗೆ ಬಂದಿದ್ರು, ಬಟ್ ನಾನು ಹೋಗೋದು 9:30 ಆಗುತ್ತೆ. ಮತ್ತು ಅಲ್ಲಿ ಹೋಗಿ ತಿಂಡಿ ಒಟ್ಟಲ್ಲಿ 10 ಗಂಟೆಗೆ ಹೋಗ್ತೀನಿ ಗುರು. ಎಕ್ಸಾಕ್ಟಾಗಿ 9:30 ಕಾಲೇಜಿಗೆ ಹೋಗ್ತೀನಿ. ಪ್ಲಸ್ ತಿಂಡಿ ಇನ್ನೂ ತಿಂದಿಲ್ಲ. ತಿಂಡಿ ತಿನ್ಕೋದ್ರೆ ಇನ್ನೂ ಲೇಟ್ ಆಯ್ತದೆ. ನೋಡೋಣ ಗುರು. ಇನ್ನೇನು ನಾನು ಕಾಲೇಜ್ ಹತ್ರನೇ ಹೋಗಿ ಸಿಗ್ತೀನಿ ಗುರು. ಮೋಟೋ ವ್ಲಾಗ್ ಆಮೇಲೆ ಬರುವಾಗ ಹಾಕೊಳ್ಳೋಮ ಅಂತ. ಈಗ ಟೈಮ್ ಆಗಿಬಿಟ್ಟೈತೆ. ಸುಮ್ಮನೆ ನಾನು ಇನ್ನೂ ಲೇಟಾಗಿ ಹೋಗ್ತೀನಿ. ಅದರಿಂದ ಅಷ್ಟೇ ಗುರು. ಸಿಗೋಣ ಕಾಲೇಜಲ್ಲಿ. ಬಂದೆ ಗುರು. ಟೈಮ್ 9:51 ಆಗಿದೆ. ಆ್ಯಕ್ಚುಲಿ ಇವಾಗ ಡಿಜಿಟಲ್ ಲೈಬ್ರರಿ ಹತ್ರ ಹೋಗಬೇಕು. ಲೆಕ್ಕದಲ್ಲಿ ಲೇಟೇ ಆಯಿತು. 9:30ಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಂದರೆ ಹೊಟ್ಟೆ ಹಸಿತಿತ್ತು. ತಿಂಡಿ ತಿನ್ಕೊಂಡು ಹೋಗೋದೇ ಬೆಟರ್ ಅಂತ ಅನ್ನಿಸ್ತು. ಅದರಿಂದ ಆರಾಮ್ಸಾಗಿ ತಿಂಡಿ ತಿನ್ಕೊಂಡು ಈಗ ಡಿಜಿಟಲ್ ಲೈಬ್ರರಿ ಹತ್ರ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ. ನಮ್ಮ ಪ್ರಾಜೆಕ್ಟ್ ನಿಮ್ಗೆ ತೋರಿಸ್ತೀನಿ. 99% ನೋಡೋಣ ಏನಾಗುತ್ತೆ ಅಂತ. ಏನೋ ಮಾಡ್ತಾ ಇದ್ದಾರೆ, ಲೆಕ್ಕದಲ್ಲ ನೋಡಿರಲಿಲ್ಲ, ಇವಾಗ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಫುಲ್ಲು ಡಿಫ್ರೆಂಟಾಗಿ ಏನೋ ರೆಡಿ ಮಾಡಿದ್ದಾರೆ. ಬಟ್ ನಾನು ಫಸ್ಟ್ ಡಿಜಿಟಲ್ ಲೈಬ್ರರಿ ಹತ್ರ ಹೋಗ್ಬೇಕು. ಇಲ್ಲೇನು ಗುರು ಆರ್ಚರ್ ಇದೇನೋ ರೆಡಿ ಮಾಡಿದ್ದಾರೆ. ಏನೋ ಮಾಡಿದ್ದಾರೆ ಗುರು ಆರ್ಚರ್ ಇದು. ಸಮಥಿಂಗ್ ಅಲ್ಲಿ ಏನೇನೋ ಇದೆ ಗುರು. ಅದನ್ನ ಆದರೆ ನಾನು ನಿಮ್ಮ ಕೊನೆಯಲ್ಲಿ ತೋರಿಸ್ತೀನಿ. ನೋಡೋಣ. ಏನೋ ಮಾಡ್ತಾ ಇದ್ದಾರೆ, ಲೆಕ್ಕದಲ್ಲ ನೋಡಿರಲಿಲ್ಲ, ಇವಾಗ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಫುಲ್ಲು ಡಿಫ್ರೆಂಟಾಗಿ ಏನೋ ರೆಡಿ ಮಾಡಿದ್ದಾರೆ. ಬಟ್ ನಾನು ಫಸ್ಟ್ ಡಿಜಿಟಲ್ ಲೈಬ್ರರಿ ಹತ್ರ ಹೋಗ್ಬೇಕು. ಇಲ್ಲೇನು ಗುರು ಆರ್ಚರ್ ಇದೇನೋ ರೆಡಿ ಮಾಡಿದ್ದಾರೆ. ಏನೋ ಮಾಡಿದ್ದಾರೆ ಗುರು ಆರ್ಚರ್ ಇದು. ಸಮಥಿಂಗ್ ಅಲ್ಲಿ ಏನೇನೋ ಇದೆ ಗುರು. ಅದನ್ನ ಆದರೆ ನಾನು ನಿಮ್ಮ ಕೊನೆಯಲ್ಲಿ ತೋರಿಸ್ತೀನಿ. ನೋಡೋಣ. We are a 6th sem students. 6th sem we will be introduced a subject called CMOS VLSI, which stand for complementary metal oxide semiconductor. VLSI is a very large scale integration. Let us assume we will give an expression A into B plus C. Here is a PMOS, here is a NMOS. In PMOS, if there is a AND gate, we will get in NMOS we will get series. As vice versa, for OR gate we will get series, we will get a parallel in PMOS. And a complementary of inverter gate will always should be there for CMOS VLSI. Because it's a complementary. Let us assume y is equal to, we have given expression A into B plus C. If we reduce this expression, this is the same equation we have because there is nothing to reduce. But in CMOS, everything should be complementary. A into B plus C. That's why for this expression we will add an inverter gate. So that it becomes a complementary. Expression. A plus B, A into B whole bar bari inverter de torso. Okay, we have shown it for this expression. Bari For basic inverter circuit, for OR gate we should put plus, for AND gate we should put a dot, for NOT gate we should put a slash. Now we want inverter. This is inverter circuit. yeah. Is it correct? Yes. Basic. For inverter there should be no inverter because it's inverted. If we put a, if it will get an extra inverter so that it complements the CMOS ones. We can realize any equation by putting here. Let's see it, right? After we put the expression in logic analysis, first the expression will go to logic analysis. Using logic analysis parser, it will deduce the expression with 4 rules such as De Morgan rule, commutative law, absorption law,
Cumulative associative. By capitalizing all these laws, it will give the final reduced expression. That reduced expression will goes to schematic generator. In schematic generator, we have put such a way that for OR gate in PMOS we should get parallel. In NMOS we should get series. After generating the CMOS circuit with a complementary, we generated the for all possible inputs, we'll get the possible outputs. We can verify the schematic and the expression with the truth table. Along with that, we also generate stick diagram. Let's see if this stick diagram holds well. We'll put just a here. See. From VDD, it goes to PMOS, then to PMOS, it goes to NMOS, then to ground. From VDD, it goes to A. From A, it goes to PMOS. From PMOS, it goes to ground. Similarly, this is the inverter gate. Everything goes to out. Substitute the NOL. This is Thanks, bro. ಗೈಸ್ ಆ್ಯಕ್ಚುಲಿ ಇವತ್ತು ಬಂದಿದ್ದಕ್ಕೆ ಫಸ್ಟ್ ಟೈಮ್ ಯಾವುದಪ್ಪ ಇದು ಹಾಸ್ಟೆಲಲ್ಲಿ ಊಟ ಮಾಡ್ತಿದ್ದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಗೈಸ್ ಇದಿಷ್ಟಿದೆ. ನನಗೆ ಗೊತ್ತು ನಾನು ಇಷ್ಟು ತಿನ್ನಲ್ಲ ಅಂತ, ಪಕ್ಕ ಗೊತ್ತು. ಇವನು ನಿತೀಶು, ಪವನು, ಮನೋಜ್, ಅಭಿಷೇಕ್, ಮನು ಅಷ್ಟೇ ಗೈಸ್. ಇದಿಷ್ಟನ್ನು ತಿನ್ನಬೇಕು. ನೋಡೋಣ, ಇದು ತಿಂದು ಆಮೇಲೆ ಸಿಗೋಣ. ಎಲ್ಲ ಮುಗೀತು ಲೆಕ್ಕದಲ್ಲಿ. ಅಂದರೆ ಅವ್ರು ಇನ್ನೂ ಇದ್ದಾರೆ ಗುರು, ನಾನು ಹಂಗೆ ಬಂದು ನಮ್ದೊಂಥರ ಹಂಗೆ ಪೂರ್ತಿ ಎಲ್ಲ ಇರೋದ. ಮಾರ್ಕ್ಸ್ ಕಾರ್ಡ್ ಇವತ್ತು ಈಸ್ಕೊಳಕ್ಕಾಗಲಿಲ್ಲ. ಮಂಡ್ಯ ಬರಬೇಕು, NOC ಇಸ್ಕೋಬೇಕು, ಮತ್ತು ಇನ್ನೇನೇನೋ ಈಸ್ಕೋಬೇಕು. ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಪ್ರತಿಯೊಂದೂ ಈಸ್ಕೋಬೇಕು. ಮಂಡ್ಯ ಬರೋಣ ಗುರು, ಇನ್ನೇನು ಕೆಲಸ ಇದೆ ನೋಡಬೇಕು. ಇವತ್ತು ಏನು ಮಾಡ್ತೀನಿ, ಮೈಸೂರಲ್ಲೇ ಉಳ್ಕೊಳ್ಳೋದ ಅಥವಾ ಮೇಲ್ಕೋಟೆಗೆ ಹೋಗೋದ. ಆ್ಯಸ್ ಯೂಶ್ವಲ್ ಹೋಗ್ತೀನಿ. ID ಕಾರ್ಡ್ ಬೇರೆ ಹಾಕ್ಕೊಂಡಿದ್ದೀನಿ ಗುರು, ಅದು ಈಸ್ಕೊಳಕ್ಕೆ ಅಂತ ಹಾಕ್ಕೊಂಡೆ. ಸುಮ್ಮನೆ ಇದೆ ಯಪ್ಪ, ಇಷ್ಟೇ ಬ್ರು, ಇನ್ನೇನಿಲ್ಲ. ಗಾಡಿ ಎಲ್ಲ ಐತೆ ಇಲ್ಲೇ, ಆರ್ಚರಿ ಅದು ಇದು ಏನೇನೋ ಇಕ್ಕಿದ್ರು. ಲೆಕ್ಕದಲ್ಲಿ ಆರಾಮ್ಸೆ ಹೋಗುಮ. ಏನಂತೀರ ಗುರು, ಬ್ಯಾಗ್ ಹಾಕ್ಕೊಂಡು ಬಂದಿದ್ದು ಗುರು. ಒಂದು ಸಮೋಸ ಸಿಕ್ತು, ಬಿಟ್ಟರೆ ಊಟ ಸಿಕ್ತು ಗುರು. ಬಂದಿದ್ದು ಏನೋ ಲಾಸ್ ಅಂತ ಏನಾಗಲಿಲ್ಲ. ಊಟ ಚೆನ್ನಾಗಿತ್ತು, ಬಟ್ ಪೂರ್ತಿ ತಿನ್ನೋಕ್ಕಾಗಲಿಲ್ಲ. ನನಗೆ ಅದೇ ಪ್ರಾಬ್ಲಮ್ ಗುರು. ಹೊರಗಡೆ ಕೊಟ್ಟಾಗ ನನಗೆ ಸೇರಲ್ಲ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಏನಕ್ಕೆ ಹೊರಗಡೆ ಬಂದು ಈಗ ಆರೇ ಹೋಗ್ಬೇಕಾ? ನೋಡಿ ಹಿಂಗಾಗ್ತೋ ಪರಿಸ್ಥಿತಿ. ಸುಮ್ಮನೆ ಒಳಗಡೆ ಬಂದೆ ಗುರು. ಯಪ್ಪ, ಲೆಕ್ಕದಲ್ಲಿ ಇದೇ ಇದ್ದಿದ್ದು, ಇನ್ನೇನಿಲ್ಲ ಗುರು. ನಥಿಂಗ್ ಹ್ಯಾಸ್ ಲೆಫ್ಟ್. ಆರಾಮ್ಸೆ ಹೋಗೋಣ ಮನೆಗೆ. ಐ ಥಿಂಕ್ ಏನೋ ಸಮಥಿಂಗ್ ನಡೀತಾ ಇದೆ, ಶೂಟಿಂಗ್. ದಟ್ಸ್ ಇಟ್ ಗೈಸ್, ಏನಿಲ್ಲ. ಬರೋ ಗಾಡಿ ಅಲ್ಲಿದೆ, ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ನೋಡೋಣ ಅಷ್ಟೇ ಗುರು, ಇನ್ನೇನಿಲ್ಲ. ಅದೇ ಏನೋ ಮಾಡ್ತಿದ್ದಾರೆ ಅನ್ನಲ್ಲ, ಅದೇ ಇನ್ನೇನಿಲ್ಲ ಗುರು. ಗಾಡಿ ಎಲ್ಲ ಹಾಕಿದ್ದೀನಿ, ಆ ಕಡೆ ಎಲ್ಲೋ ಹಾಕಿದ್ದೀನಿ. ಆ್ಯಕ್ಚುಲಿ ಒಳಗಡೆ ಬಿಡಲಿಲ್ಲ, ಇದು ಒಳಗಡೆ ಬಿಟ್ಟಿದ್ರೆ ಗಾಡಿ ಒಳಗಡೆನೇ ಹಾಕ್ತಿದ್ದೆ. ಇನ್ನೇನಿಲ್ಲ ಗುರು, ಎಲ್ಲ ತೋರ್ಸೋಕ್ಕಾಗಲ್ಲ. CSE ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದಿತ್ತು. ಆ ಕಡೆ ಒಂದಿಷ್ಟು ಸ್ಟಾಲ್ಗಳು ಏನೋ ಇದಾವಪ್ಪ, ಅದು ಏನು ತಡೀರಿ, ಹಂಗೆ ಬಂದರು, ನಾನು ನೋಡ್ಕೊಂಡೆ ಬರ್ತೀನಿ. ಅದೇ ಏನೋ ಮಾಡ್ತಿದ್ದಾರೆ ಅನ್ನಲ್ಲ, ಅದೇ ಇನ್ನೇನಿಲ್ಲ ಗುರು. ಗಾಡಿ ಎಲ್ಲ ಹಾಕಿದ್ದೀನಿ, ಆ ಕಡೆ ಎಲ್ಲೋ ಹಾಕಿದ್ದೀನಿ. ಆ್ಯಕ್ಚುಲಿ ಒಳಗಡೆ ಬಿಡಲಿಲ್ಲ, ಇದು ಒಳಗಡೆ ಬಿಟ್ಟಿದ್ರೆ ಗಾಡಿ ಒಳಗಡೆನೇ ಹಾಕ್ತಿದ್ದೆ. ಇನ್ನೇನಿಲ್ಲ ಗುರು, ಎಲ್ಲ ತೋರ್ಸೋಕ್ಕಾಗಲ್ಲ. CSE ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದಿತ್ತು. ಆ ಕಡೆ ಒಂದಿಷ್ಟು ಸ್ಟಾಲ್ಗಳು ಏನೋ ಇದಾವಪ್ಪ, ಅದು ಏನು ತಡೀರಿ, ಹಂಗೆ ಬಂದರು, ನಾನು ನೋಡ್ಕೊಂಡೆ ಬರ್ತೀನಿ. ಯಾಗುರು ಅಲ್ಲಿ ಫುಡ್ ಕೋರ್ಟ್ ಇದೆ, ಪ್ಲೇಸ್ ಅಷ್ಟೇ, ಇನ್ನೇನಿಲ್ಲ. ಈ ಕಡೆ ಗುರು ಇದು ಗೋಲ್ಡನ್ ಜುಬ್ಲಿ ಭವನ್ ಇದೆ. ಲೆಕ್ಕದಲ್ಲಿ ಆರಾಮ್ಸೆ ಹೋಗೋದೇ ಗುರು, ನಡ್ಕೊಂಡು. ಇನ್ನೇನು ಮಾಡೋಣ, ಮನೆಗೆ ಹೋಗಿ ಏನೋ ಮಾಡಬೇಕು. ಇಲ್ಲಿರೋ ಬುಕ್ಸ್ನೆಲ್ಲ ಒಂದು ಸತಿ ಜೋಡಿಸ್ಬಿಟ್ಟು ಒಂದು 4 ಗಂಟೆಗೆ ಹೊರಟ್ರು ಆಗತ್ತೆ. ಏನು ಮಳೆ ಬರೋಂಗೇನು ಕಾಣ್ತಾ ಇಲ್ಲ.
ಮಂಡೇ ಬರೋದ ಮತ್ತೆ ಮೈಸೂರಿಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗೆ ಇದ್ರು ಬರಲೇಬೇಕು ಮಂಡೇ, ಸರಿನಾ? ಇಲ್ಲಾಂದರೆ ಕೆಲಸ ಆಗಲ್ಲ. ನೋಡೋಣ ಗುರು, ಅಷ್ಟೇ ಇದೆ ಜುಬ್ಲಿ ಭವನ್. ಇನ್ನು ಆರಾಮ್ಸೆ ಹೋಗೋಣ ಅಷ್ಟೇ ಗುರು, ಇನ್ನೇನಿಲ್ಲ. ನೋಡೋಣ ಗುರು, ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಅಷ್ಟೇ ಗುರು, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.